ಹೂ ಯಾ 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 ಹ ಹೂ ಈ ಹನಿ ಏನ್ ಮಾಡ್ತಿದ್ದಾನೆ? ಹುಚ್ಚಿಡ್ದಿದ್ಯಾ? ಯಾ ಅಯ್ಯೋ ಇದು ನನ್ನ ಚಿಲ್ಲಿ ಚಿಕನ್ ಇದ್ದು ಮತ್ತೆ ಇದು ನಂದೇ ನೂಡಲ್ಸಿಗೆ ಪಾಯಿಂಟ್. ಅರೆ ಅರೆ ಹೊಡಿಯೋ ಡೈಲಾಗ್ ಆಗಿತ್ತ ಹನಿ. ನಾವು ನಿನ್ನ ಗೆಳೆಯರು ನೋಡು. ತಾಕಿತಾ ಅಲ್ಲಯ್ಯ, ಹೊಡೆದು ನಮ್ಮನ್ನ ಚಟ್ನಿ ಮಾಡಿದಿ, ಮತ್ತೀಗ ಕೇಳ್ತಿ ನೋವಾಯ್ತಾ ಅಂತ. ನೀನೇನ್ ತಿಳ್ಕೊಂಡೆ? ನಾವು ನಿನ್ನ ಪಂಚಿಂಗ್ ಬ್ಯಾಗ ಬಹಳ ಏಟಾಗಿದೆ. ಎನಿ ಡೌಟ್? ಹಾಗಿದ್ರೆ ಸರಿ, ಅಂದ್ರೆ ನಾನು ಸರಿಯಾಗಿ ಕರಾಟೆ ಕಲಿತಿದ್ದೀನಿ. ಹೌದಾ? ನಾನು ಈಗ್ಲೇ ನಿನ್ನ ಕರಾಟೆಯನ್ನ ಪರೋಟ ಮಾಡ್ತೀನಿ. ನನಗೆ ಕರಾಟೆ ಬರ್ತದೆ, ನನ್ನಿಂದ ದೂರ ಇರಿ. ಅಲ್ಲಯ್ಯ, ನಿನ್ಗೆ ನಿಜವಾಗ್ಲೂ ಕರಾಟೆ ಬರುತ್ತಾ? ಹಾ, ನನ್ನ ಹತ್ರ ಬ್ಲ್ಯಾಕ್ ಬೆಲ್ಟ್ ಕೂಡ ಇದೆ. ಹನಿ, ನೀನ್ ನನ್ಗೆ ಕರಾಟೆ ಕಲಿಸ್ತೀಯಾ? ಓಕೆ, ನಾನು ಎಲ್ಲರಿಗೂ ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಕರಾಟೆ ಕಲಿಸ್ತೀನಿ. ರೆಡಿಯಾಗಿ ಕರಾಟೆ ಕಲಿಯುವುದಕ್ಕೋಸ್ಕರ ಮೊದಲು ಪೆಟ್ಟು ತಿನ್ನುವ ಅಭ್ಯಾಸ ಮಾಡಿ. ಯಾ ಹಾ ಯಾ. ಅಯ್ಯೋ ಅಣ್ಣ, ಇದೇನ್ ಮಾಡ್ದೆ? ಯಾರಣ್ಣ ನೀನು? ನಮ್ಮ ಮಿರರಲ್ಲಿ ಅಂಟಿಕೊಂಡು ನಿನ್ನ ಫೋಟೋ ಕಾಪಿ ಯಾಕೆ ತೆಗಿತಿದ್ಯಾ? ಇದು ನಮ್ಮ ಗೆಳೆಯ ಗೂಸ್. ಹನಿಯ ಕಿಕ್ನಿಂದ ಇವನ ಮೂತಿ ಓರೆ ಆಗಿದೆ. ನೀನು ಗೆಳೆ ಹಾಕಿಕೊಂಡು ನನ್ನಿಂದ ಯಾಕೆ ಪೆಟ್ಟು ತಿನ್ನೋಕೆ ಬಂದೆ? ಏಟ್ ತಿನ್ನಕ್ಕಲ್ಲ, ಭೇಟಿಗೆ ಬಂದಿದ್ದು. ಎನಿ ಡೌಟ್? ಆದ್ರೆ ಗೆಳೆಯ, ಅಚಾನಕ್ ಆಗಿ ನೀನು ಇಲ್ಲಿಗೆ ಯಾಕೆ ಬಂದೆ? ಅರೆ ಅಣ್ಣ, ಅದೇನಂದ್ರೆ ನಾವೆಲ್ಲ ಒಂದು ತೊಂದರೆಗೆ ಸಿಕ್ಕಾಕೊಂಡಿದ್ದೀವಿ. ನಾವೆಲ್ಲ ಅಂದ್ರೆ ಬೇರೆ ಯಾರಾದ್ರೂ ಬಂದಿದಾರಾ? ಹಾ ಗೆಳೆಯರೇ, ಇಲ್ಲಿ ಪೂರ್ತಿ ಕಾಡು ಯಾಕೆ ಬಂದಿದ್ದು ಕಣೋ? ನಾನು ಹೇಳ್ತೀನಿ ಅಣ್ಣ. ಅದೇನಂದ್ರೆ ನಮ್ಮ ಕಾಡಿನಲ್ಲಿ ಒಬ್ಬ ದೊಡ್ಡ ದುಷ್ಟ ಸಿಂಹ ಬಂದಿದ್ದಾನೆ. ಅವನು ನಮ್ಮೆಲ್ರಿಗೂ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ಎಲ್ಲರ ಜೀವನವನ್ನ ನರ್ಕ ಮಾಡಿದ್ದಾನೆ ಅಣ್ಣ. ಕಾಡಿನ ಎಲ್ಲಾ ಪ್ರಾಣಿಗಳು ಅವ್ನ ಕಂಡ್ರೆ ಹೆದರ್ತವೆ. ಅದಕ್ಕೆ ನಾವೆಲ್ಲರೂ ನಿನ್ನ ಹತ್ರ ಇರ್ಲಿಕ್ಕೆ ಬಂದಿದ್ದೇವೆ. ಮೇಡಮ್, ಇಷ್ಟು ಪ್ರಾಣಿಗಳನ್ನು ಇಡಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೀನು ನಮ್ ಜೊತೆ ಬಾ, ಆ ಸಿಂಹಕ್ಕೆ ಬುದ್ಧಿ ಕಲ್ಸು. ನಾವು ಸಿಂಹಕ್ಕೆ ಬುದ್ಧಿ ಕಲ್ಸಕ್ಕಾಗತ್ತಾ? ಹುಚ್ಚಿ ಹಿಡಿದಿದ್ಯಾ? ನಮ್ಮ ಗೆಳೆಯರ ಸಹಾಯಕ್ಕೋಸ್ಕರ ನಾವು ಸಿಂಹಕ್ಕೆ ಬುದ್ಧಿ ಕಲಿಸ್ತೇವೆ. ವೆರಿ ಗುಡ್, ಹೋಗು ಬುದ್ಧಿ ಕಲಿಸಿ ಬಾ. ನಾವೆಲ್ಲರೂ ಹೋಗ್ತೇವೆ. ಹನಿ, ಅದು ಸಿಂಹ. ಅಂದ್ರೆ ಏನಾಯ್ತು? ಹೆದರ್ತೇವೆ ನಾವು? ಹೆದರಬೇಡಿ, ಈಗ ನಿಮ್ ಜೊತೆ ಹನಿ ಇದ್ದಾನೆ, ನಡೀರಿ. ಎಲ್ಲಿದೆ ಸಿಂಹ? ಸಿಂಹ ಎಲ್ಲಿದೆ? ಹಾ, ಎಲ್ಲಿದೆ ಸಿಂಹ? ಅವನು ಮಾಲೆ ಹಿಡ್ಕೊಂಡು ಹನಿಯವರ ಸ್ವಾಗತಕ್ಕಾಗಿ ನಿಂತಿರ್ಬೇಕಾಗಿತ್ತು. ಹೌದಾ? ಮತ್ತೆ ಯಾಕೆ ಬಂದಿಲ್ಲ? ಅದೇನ್ ಗೊತ್ತಾ ಅಣ್ಣ, ಹಾರ ಸಿಕ್ಕಿಲ್ಲ ಇರ್ಬೋದು. ಮತ್ತೆ ಸಿಂಹ ಕಾಡಿನ ಒಳಗೆ ಸಿಗೋದು, ಹೊರಗಲ್ಲ. ಹಾ, ಅದು ಆಕಸ್ಮಿಕವಾಗಿ ಯಾವ್ದಾದ್ರು ಪೊದೆಡೆಯಿಂದ ದಾಳಿ ಮಾಡ್ತದೆ. ಯಾ ಓ ಯಾ ಹೋ. ಹಿಡ್ಕೊಳ್ಳಿ, ಸಿಂಹ ಮಂಗನ ವೇಷ ಬದಲಿಸಿಕೊಂಡು ಬಂದಿದೆ. ಹಿಡ್ಕೊಳ್ಳಿ. ಬೆಕ್ಕಿನ ಮುಖದ ಕತ್ತೆ, ನಾನು ಕೋತಿ. ಅಲ್ಲಿ ನನ್ನ ಆಪಲ್ ಹುಡುಕ್ತಿದ್ದೆ, ಮತ್ತೆ ನೀವೆಲ್ಲ ನನಗೆ ಡಿಸ್ಟರ್ಬ್ ಮಾಡಿದ್ರೆ. ಸಾರಿ ಅಣ್ಣ, ನಮ್ಗನಿಸ್ತು ಸಿಂಹ ಅಂತ, ಅವನನ್ನ ಹಿಡಿಯೋಕೆ ಬಂದಿದ್ದು. ಯಾರ ಸಿಂಹ? ಈ ಕಾಡಿನಲ್ಲಂತೂ ಒಂದೇ ಸಿಂಹ ಇರೋದು, ಅದೇ ಬಬ್ಬನ್ ಶೇರ್. ಬಾಕಿ ಎಲ್ರು ಒಣಗಿರೋ ಬದ್ನೆಕಾಯಿ. ಹಾ ಹೌದಣ್ಣ, ಅದೇ ಬಬ್ಬನ್ ಶೇರ್. ಅದಕ್ಕೆ ನಾವೆಲ್ಲ ಸೇರಿ ಬುದ್ಧಿ ಕಲ್ಸಕ್ ಬಂದಿದ್ದೇವೆ. ಅವನು ನಮ್ಗೆ ತುಂಬಾ ತೊಂದರೆ ಕೊಡ್ತಾನೆ ಗೊತ್ತಾ? ಓ, ಅಂದ್ರೆ ಈ ಜನ ನನ್ನ ಬಾಸ್ಗೆ ಬುದ್ಧಿ ಕಲ್ಸಕ್ಕೆ ಬಂದಿದ್ದಾರೆ. ತಡಿರಿ, ಈಗ್ಲೇ ನಿಮ್ಮೆಲ್ರಿಗೂ ಸಿಂಹದ ಬಾಯಿಗೆ ತಲುಪಿಸ್ತೇನೆ. ಏನ್ ಯೋಚಿಸ್ತಿದ್ಯ ಅಣ್ಣ? ಏನಿಲ್ಲ, ಆ ಸಿಂಹದೊಂದಿಗೆ ನಾನು ಕೂಡ ಸೇಡ್ ತೀರ್ಸ್ಕೊಬೇಕಿದೆ. ಅದು ನಮ್ಮ ಕೋತಿಗಳಿಂದ ಡ್ಯಾನ್ಸ್ ಮಾಡ್ಸತ್ತೆ, ಮತ್ತೆ ಹಣ ಕೂಡ ಕೊಡಲ್ಲ. ಹೊಡಿರಿ ಹೊಡಿರಿ ಹೊಡಿರಿ. ಮೇಲೆ ಕೂಡ ನೋಡ್ಕೊಂಡು ಹೋಗಿ. ಇಲ್ಲಾದ್ರೂ ಸಿಂಹ ಮರದ ಮೇಲೆ ಕೂತ್ಕೊಂಡಿದ್ರೆ ಮೇಲ್ಗಳಿಂದ ದಾಳಿ ಮಾಡಿಬಿಟ್ರೆ? ಸಿಂಹ ಮರಕ್ಕೆ ಹತ್ತಕ್ ಆಗೋದಿಲ್ಲ ಕತ್ತೆ, ತಿಳಿತಾ?
ಅರೆ ಕೋತಿಯ ಪ್ರಾಣ ತಗೊಳ್ತೀಯೇನೋ? ಮಂಗನ ಜೀವ ಬಾಲದಲ್ಲಿರ್ತದೇನೋ? ನನಗಂತೂ ಗೊತ್ತೇ ಇರಲಿಲ್ಲ. ಗಾಡಿದು ಮುಗ್ದಿದ್ರೆ ಹೋಗೋಣ. ಬಂಗಾರದ ಗಿಳಿ ಎಲ್ಲಿದೆ? ನನಗೆ ಕಾಣಿಸ್ತಿಲ್ಲ. ಇವತ್ತು ಸಿಂಹದ ಮಧ್ಯಾಹ್ನದ ಲಂಚ್ ಹಾಕ್ತೀರಿ ನೀವು. ನಾನು ಬಬ್ಬನ್ ಶೇರ್ನ ಸೇವಕ. ಶಿಕಾರಿಗಳನ್ನ ಈ ಹಳ್ಳಕ್ಕೆ ಬೀಳ್ಸಿ ಅವರಿಗೆ ಸುದ್ದಿ ಕೊಡ್ತೇನೆ, ಮತ್ತೆ ಅವರು ನನಗೆ ಬಹುಮಾನ ಕೂಡ ಕೊಡ್ತಾರೆ. ನಾನು ಹೊರಟೆ ಸಿಂಹದ ಹತ್ರ. ಸಿಕ್ಕಾಕೊಂಡೆವು ಸರ್. ಈಗ ನೇರವಾಗಿ ಇಲ್ಲಿಂದ ಸಿಂಹದ ಹೊಟ್ಟೆಗೆ ಹೋಗ್ತೀವಿ. ಏನಾಗಲ್ಲ, ಈ ಜಿರಾಫ್ ಇದೆಯಲ್ಲ. ಹಾ ಇದೆ, ಮುಂದ್ಗಡೆನೆ ನಿಂತಿದೆ ಅಲ್ವಾ? ಕಾಣಿಸ್ತಾ ಇಲ್ವಾ? ಅರೆ ಡಂಬೋ, ಬನ್ನಿ ಕೇಳ್ತಾ ಇಲ್ಲ, ಹೇಳ್ತಾ ಇದ್ದಾನೆ. ಎನಿ ಡೌಟ್? ಹಾ, ನಾವು ಇವನ ಸಹಾಯದಿಂದ ಹೊರ ಬರಬಹುದು. ಓ, ಇವ್ರ ನನ್ನ ಹತ್ರ ಹೋರಾಡೋದಕ್ಕೆ ಬಂದಿದ್ದು. ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನಾವಿಲ್ಲಿ ನಿಮ್ಮ ಹತ್ರ ಜಗಳ ಆಡೋಕ್ಕೆಲ್ಲ ನಿನ್ನನ್ನ ಹಿಡಿಯೋಕೆ ಬಂದಿರೋದು. ನನ್ನನ್ನು ಹಿಡಿಯೋದಕ್ಕೆ ಬಂದಿದ್ದ? ಬಹುಶಃ ನಿಮಗೆ ನನ್ನ ಪರಿಚಯ ಇಲ್ಲ. ನಾನು ನಿಮ್ಮೆಲ್ಲರ ಬ್ಯಾಂಡ್ ಬಜಾಯಿಸ್ತೀನಿ. ನಾನು ಕಾಡಿನ ರಾಜ. ಜನರು ನನಗೆ ಹೆದರ್ತಾರೆ, ನೀವೆಲ್ಲ ಹೆದರ್ತೀರಿ. ಬಾಸು ನನಗೂ ಕೂಡ ಒಮ್ಮೆ ಮರಕ್ಕೆ ನೇತಾಕಿ ಹೊಡೆದಿದ್ರು. ಅವತ್ತಿಂದ ನಾನು ಮರಕ್ಕೆ ನೇತು ಬೀಳೋದನ್ನ ಕಲ್ತೆ. ಬಬ್ಬನ್ ಸಿಂಹ, ನೀನ್ ನಮ್ಮ ಗೆಳೆಯರಿಗೆ ತೊಂದರೆ ಕೊಡ್ತೀಯಾ? ನಾವು ನಿನ್ನನ್ನು ಬಿಡೋದಿಲ್ಲ. ಏನಾಯ್ತು ನನ್ನ ಬಹದ್ದೂರ್ ಶಿಕಾರಿಗಳೇ, ಏನಾಯ್ತು? ನೀವೆಲ್ಲ ಒಂದೇ ಗುದ್ದಿಗೆ ಮಣ್ಣು ತಿಂತಾ ಇದ್ದೀರಿ. ಹಾ, ಅರೆ ಎಲ್ಲಡಗಿರಿ ನೀವೆಲ್ಲ ಅಂಚೆ ಬರ್ಕರೆ ಹೊರಗೆ ಬನ್ನಿ. ಎಲ್ಲಡಗಿರಿ ಅಣ್ಣ, ಇವನು ಬಹಳ ಅಪಾಯಕಾರಿ ಸಿಂಹ ಕಣೋ. ನಾವು ನಾಲ್ವರು ಇವನನ್ನ ಎದುರಿಸೋದು ಹೇಗೆ? ಅವರೆಲ್ಲ ಓಡಿದ್ರು. ಎನಿ ಡೌಟ್? ಹನಿ, ನಿನ್ನಮ್ಮನ್ ಸಾಯಿಸ್ಬಿಟ್ಟೆ ಕಣೋ. ಪೋಪಟ್, ನೀನ್ ನಮ್ಮನ್ನೆಲ್ಲ ಕೊಂದು ಬಿಟ್ಟೆ. ಒಂದ್ ವೇಳೆ ಸಿಂಹದ ಮುಗಿಗೆ ಕಲ್ಲು ಹೊಡೆಯದಿದ್ರೆ ಇಷ್ಟು ಸಿಟ್ಟು ಮಾಡ್ಕೊಳ್ತಿರ್ಲಿಲ್ಲ. ನೀನ್ ಸುಮ್ನಿರು. ನಾವು ಸಿಂಹ ಹಿಡಿಯೋದಕ್ಕೆ ಇಲ್ಲಿಗೆ ಬಾರದೇ ಇರ್ತಿದ್ರೆ ಏನೂ ಆಗ್ತಿರ್ಲಿಲ್ಲ. ಅಲ್ಲಯ್ಯ, ನಾವ್ ಯಾವ ಗೆಳೆಯರಿಗಾಗಿ ಸಿಂಹನ್ ಜೊತೆ ಫೈಟ್ ಮಾಡಕ್ಕೆ ಬಂದ್ವಿ, ಅವ್ರು ನಮ್ಮನ್ನ ಬಿಟ್ಟು ಓಡಿದ್ರು. ನನ್ನ ಮಸ್ಕಿರಿ ಮಾಡ್ತೀರಾ? ಈಗ ಬರ್ತೀನಿ ನಿಮ್ಮ ಹತ್ರ, ಆಮೇಲೆ ನಿಮ್ಗೆ ತೋರಿಸ್ತೀನಿ. ಈ ಸಿಂಹ ತುಂಬಾ ಶಕ್ತಿಶಾಲಿಯಾಗಿದೆ ಅಪ್ಪ. ಅಷ್ಟೊಂದು ಸರಳವಾಗಿ ಸೋಲೋದಿಲ್ಲ ಇದು. ಗಾಬರಿ ಆಗ್ಬೇಡಿ, ನಾನು ಇನ್ನೂ ನನ್ನ ಅಸಲಿ ಆಯುಧ ಹೊರಗೆ ತೆಗೆದೇ ಇಲ್ಲ. ಎನಿ ಡೌಟ್? ಇದೇನು? ಶರ್ಬತ್ತು. ಅರೆ ವಾ, ಬಹಳ ಸ್ವಾದಿಷ್ಟ ನೀರು ಇದು. ಇನ್ನು ಎಸಿ ನನ್ನ ಮೇಲೆ, ಇನ್ನು ಎಸಿ. ನನ್ನನ್ನು ಹಿಡ್ಕೊಂಡ್ರ? ಆದರೆ ನನ್ನನ್ನು ಎಳೆಯೋದು ಯಾರು? ಈ ಇಲಿ, ಈ ಬೆಕ್ಕು? ನಾವೆಲ್ಲ ನಿನ್ನನ್ನು ಎಳ್ಕೊಂಡು ಹೋಗ್ತೇವೆ ಮತ್ತೆ ಜೈಲಲ್ಲಿ ಬಂದ್ ಮಾಡ್ತೇವೆ. ಅರೆ ಸಿಂಹಕ್ಕೆ ಜೈಲಲ್ಲ, ಪಂಜರ ಇರೋದು ಕತೆ ತಿಳಿತಾ? ಜೋರಾಗಿ ಮಾಡಿ. ಯಾರು ಉಳಿಯೋದಿಲ್ಲ ಇವತ್ತು, ಯಾರು ಉಳಿಯೋದಿಲ್ಲ.
ಒಬ್ಬೊಬ್ಬರಾಗಿ ಎಲ್ಲರ ಬ್ಯಾಂಡ್ ಬಜಾಯಿಸ್ತೀನಿ, ನಿಮ್ಮೆಲ್ಲರ ಬ್ಯಾಂಡ್ ಬಜಾಯಿಸ್ತೀನಿ. ನೋಡು, ಬೆಕ್ಕು ಸಿಂಹಕ್ಕೆ ಪ್ರಜ್ಞೆ ತಪ್ಪಿಸಿದೆ. ಫೋಟೋ ಏನ್ ತೆಗಿತಿದ್ಯಾ? ಸಿಂಹ ನೀಡಿ. ಶಬಾಷ್ ಬೆಕ್ಕೆ, ಈ ಸಿಂಹವಂತೂ ಅಕ್ಕಪಕ್ಕದ ಹಳ್ಳಿಯವರಿಗೆಲ್ಲ ತುಂಬಾ ತೊಂದರೆ ಕೊಡ್ತಾ ಇತ್ತು. ನೀನು ತುಂಬಾ ಧೈರ್ಯದ ಕೆಲಸ ಮಾಡಿದ್ಯಾ. ಹನಿ ಜಿಂದಾಬಾದ್, ಹನಿ ಜಿಂದಾಬಾದ್, ಹನಿ ಜಿಂದಾಬಾದ್, ಹನಿ ಜಿಂದಾಬಾದ್, ಹನಿ ಜಿಂದಾಬಾದ್. ಹನಿ ಜಿಂದಾಬಾದ್. ಅರೆ ಅಣ್ಣ, ನೀನಂತೂ ಕಮಾಲ್ ಮಾಡಿದೆ. ನಿಮ್ಮಗಳ ಕಾರಣದಿಂದ ನಾವು ಕಾಡಿನಲ್ಲಿ ಆರಾಮವಾಗಿ ಇರಬಹುದು, ಗೊತ್ತಾ? ಹಾ, ಎಷ್ಟೊಂದು ಧೈರ್ಯವಾಗಿ ನೀನು ಅದ್ರ ಮೇಲೆ ಜಂಪ್ ಮಾಡಿ ಬಂಧಿಸಿದೆ. ಜಂಪ್ ಯಾರು ಹೊಡೆದಿದ್ರು? ಅದು ರೆಮ್ಮೆ ಮುರಿದು ಬಿತ್ತೆ.